ನಮ್ಮ ಕಿವಿಗೆ ಕೇಳುವ ಬಹುತೇಕ ವಿಷಯಗಳು ಅಭಿಪ್ರಾಯವಾಗಿರುತ್ತದೆ ಹೊರತು ವಾಸ್ತವವಲ್ಲ. ಆದರೆ ಇಲ್ಲಿ ವಾಸ್ತವಕ್ಕೊಂದು ಕನ್ನಡಿ, ಪರಿಶ್ರಮ ಫೌಂಡೇಶನ್. ವಿದ್ಯೆ, ಆರೋಗ್ಯ, ವಯೋವೃದ್ಧರ ಕ್ಷೇಮಾಭಿವೃದ್ಧಿಗಾಗಿ ಆರ್ಥಿಕ ನೆರವಿಗೆ ಮುಂಚೂಣಿಯಲ್ಲಿರುವ ಸಮಾಜಮುಖಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿರುವ ದೊಡ್ಡ ಕನಸು ಹೊತ್ತು ಸಂಸ್ಥಾಪಿಸಲ್ಪಟ್ಟ ವಿಶ್ವಕರ್ಮ ಸಮಾಜ ಬಾಂಧವರ ಆಶಾಕಿರಣವೇ ಪರಿಶ್ರಮ ಫೌಂಡೇಶನ್. ವಿಶ್ವಕರ್ಮ ಸಮಾಜ ಬಾಂಧವರ ಹಿಡಿತ ಮಿಡಿತ ನರನಾಡಿ ಅರಿತ ಶ್ರೀಯುತ ಚಂದ್ರ ಆಚಾರ್ ಕೋಟೇಶ್ವರ್ ಮತ್ತು ಅವರ ಕುಟುಂಬ ಹಾಗೂ ಸಮಾಜ ಬಾಂಧವರು, ಸ್ನೇಹಿತರ ಬಳಗ ಇದರ ಸಂಸ್ಥಾಪಕರು. ಇವರ ಕ್ರಾಂತಿಕಾರಿ ನಡೆ ನಮ್ಮ ಸಮಾಜದ ಉಳಿವಿನೆಡೆ. ಆಗಸ್ಟ್ 2, 2024ರಲ್ಲಿ ಸ್ಥಾಪಿಸಲ್ಪಟ್ಟ ಪರಿಶ್ರಮ ಫೌಂಡೇಶನ್ ಸ್ಥಾಪನೆಗೂ ಪೂರ್ವದಲ್ಲಿ ಮೊದಲ ಹೆಜ್ಜೆಯಾಗಿ 2023ರಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಸಂಪೂರ್ಣ ಮಾಹಿತಿ ಶಿಬಿರವನ್ನ ನಮ್ಮ ಸಮಾಜದ 350 ಜನರನ್ನ ಒಗ್ಗೂಡಿಸಿ ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಯಲಹಂಕ, ಬೆಂಗಳೂರು ಇಲ್ಲಿ ಉಚಿತವಾಗಿ ಆಯೋಜನೆ ಮಾಡಲಾಗಿತ್ತು. ಜೂನ್ 30, 2024ರಂದು ಪಿಎಂ ವಿಶ್ವಕರ್ಮ ಯೋಜನೆಯ ಸಂಪೂರ್ಣ ಮಾಹಿತಿ ಶಿಬಿರವನ್ನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಶ್ರೀ ವಾದಿರಾಜ್ ಕಲ್ಯಾಣ ಮಂಟಪದಲ್ಲಿ ಉಚಿತವಾಗಿ ಆಯೋಜನೆ ಮಾಡಲಾಗಿತ್ತು. ಮಾನ್ಯ ಸಂಸದರಾಗಿರುವ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಉದ್ಘಾಟನೆಯೊಂದಿಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು, ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಮಾಜ ಗಣ್ಯರ ಉಪಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಮಾಹಿತಿ ಹಾಗೂ ನೋಂದಣಿ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ, ಉಚಿತ ಆರೋಗ್ಯ ಶಿಬಿರ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸುಮಾರು 2,000ಕ್ಕೂ ಹೆಚ್ಚು ಜನರನ್ನು ಒಗ್ಗೂಡಿಸಲಾಗಿರುವುದು ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಆಗಸ್ಟ್ 2, 2024ರಂದು ರಾತ್ರಿ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಇಲ್ಲಿ ಯಕ್ಷಗಾನ ಕಲೆಗಾಗಿ, ಕಲಾವಿದರಿಗಾಗಿ ಹಾಗೂ ಕಲಾಭಿಮಾನಿಗಳಿಗಾಗಿ ಮನೋರಂಜನೆ ಕಾರ್ಯಕ್ರಮ ಗಂಗೆ ತುಂಗಿ ಕಾವೇರಿ ಎಂಬ ಕಥಾನಕವನ್ನ ಆಡಿ ತೋರಿಸಲಾಯಿತು. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, SSLC ಹಾಗೂ PUC ಪರೀಕ್ಷೆಯಲ್ಲಿ 90% ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ. ಮುಖ್ಯವಾಗಿ ಅದೇ ದಿನ ಪರಿಶ್ರಮ ಫೌಂಡೇಶನ್ ಬೆಂಗಳೂರು ಸಂಸ್ಥೆಯ ಉದ್ಘಾಟನೆಗೈದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಡಾಕ್ಟರ್ KS ರಾಜಣ್ಣ ವಿಶ್ವಕರ್ಮ ದಂಪತಿಗಳಿಗೆ ಸನ್ಮಾನ. ನಮ್ಮ ಸಮುದಾಯದ ಮುಖ್ಯ ಕೆಲಸವಾಗಿರುವ ಚಿನ್ನ ಬೆಳ್ಳಿ ಕೆಲಸ, ಕಲ್ಲಿನ ಮೂರ್ತಿ ಕೆತ್ತನೆ, ಕಬ್ಬಿಣ ಕೆಲಸ ಮಾಡುವ ಹಿರಿಯ ದಂಪತಿಗಳಿಗೆ ಸನ್ಮಾನ. ಸಂಸ್ಥೆಯ ಮೂಲ ಉದ್ದೇಶವಾಗಿರುವ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಆರ್ಥಿಕವಾದ ಹಿಂದುಳಿದ ವಿದ್ಯಾರ್ಥಿಗೆ ರೂಪಾಯಿ 10,000 ನಗದು, ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ಪೀಡಿತ ಮಹಿಳೆಗೆ ರೂಪಾಯಿ 10,000 ನಗದು ಹಾಗೂ ವಯೋವೃದ್ಧರಿಗಾಗಿ ಆರ್ಥಿಕವಾಗಿ ಕಷ್ಟದಲ್ಲಿರುವ 60 ವರ್ಷ ಮೇಲ್ಪಟ್ಟ ಮಹಿಳೆಯೊಬ್ಬರಿಗೆ ರೂಪಾಯಿ 10,000 ನಗದು ಹೀಗೆ 500ಕ್ಕೂ ಹೆಚ್ಚು ಜನರನ್ನು ಒಗ್ಗೂಡಿಸಿ ಶ್ಲಾಘನೀಯ. ಜನವರಿ 26, 2025ರಂದು ಪರಿಶ್ರಮ ಫೌಂಡೇಶನ್ ಬೆಂಗಳೂರು ಸಂಸ್ಥೆಯ ಕಡೆಯಿಂದ ವಿಶ್ವಕರ್ಮ ಬಾಂಧವರಿಗೆ ಪ್ರಪ್ರಥಮ ಬಾರಿಗೆ ವಧುವರರ ಮುಖಾಮುಖಿ ಭೇಟಿ ಹಾಗೂ ಮಾತುಕತೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. 139 ವರ ಹಾಗೂ 32 ವಧು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿರುತ್ತಾರೆ. ಸಮಾಜದ ಗಣ್ಯರು ಹಾಗೂ ಸಮಾಜ ಬಾಂಧವರ ಸಮ್ಮುಖದಲ್ಲಿ ಮಾತೋಬಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರದಲ್ಲಿ ಅಚ್ಚುಕಟ್ಟಾಗಿ ಉಚಿತವಾಗಿ ನಡೆಸಿಕೊಡಲಾಗಿರುತ್ತದೆ. ಸರಿಸುಮಾರು ನಮ್ಮ ಸಮಾಜ ಬಾಂಧವರನ್ನ 1,000ಕ್ಕೂ ಹೆಚ್ಚು ಜನರನ್ನ ಒಗ್ಗೂಡಿಸಿದ ಕೀರ್ತಿ ನಮ್ಮದು. ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಉಳಿವು, ಆ ಮೂಲಕ ಸಮಾಜದ ಉಳಿವಿಗಾಗಿ ವಧೂವರರ ಮುಖಾಮುಖಿ ಭೇಟಿ ಮತ್ತು ಮಾತುಕತೆ ಎಂಬ ವಿನೂತನ ಕ್ರಾಂತಿಕಾರಿ ಕಾರ್ಯಕ್ರಮವನ್ನು ಏಪ್ರಿಲ್ 6, 2025ರಂದು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ, ವಿಶ್ವಕರ್ಮೇಣ ಧಾಮ್ನ ರಸ್ತೆ, ಯಲಹಂಕ, ಉಪನಗರ ಬೆಂಗಳೂರಲ್ಲಿ ಆಯೋಜಿಸಲಾಗಿದ್ದು ನಮ್ಮ ಸಮಾಜದ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಅಧ್ಯಯನ ಮಾಡುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿದ್ಯಾರ್ಥಿಗೂ ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿದ್ಯಾರ್ಥಿನಿಗೂ ತಲಾ ಪ್ರತಿ ವಿದ್ಯಾರ್ಥಿಗೆ 4 ಲಕ್ಷ ರೂಪಾಯಿನಂತೆ ವಲಯದಲ್ಲಿ ಉಚಿತವಾಗಿ ವಸತಿ ವ್ಯವಸ್ಥೆ ಕಲ್ಪಿಸಿ ಉನ್ನತ ಶಿಕ್ಷಣಕ್ಕೆ ಸಹಾಯ ಹಸ್ತ ಚಾಚಿರುವುದು ಸಂಸ್ಥೆಯ ಹಿರಿಮೆಗೆ ಸಾಕ್ಷಿಯಾಗಿದೆ. ನಮ್ಮವರ ಉಳಿವು ನಮ್ಮಿಂದಲೇ, ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ಹೊರಟ ಈ ಸಂಸ್ಥೆಯ ಸಂಸ್ಥಾಪಕರು ಶ್ರೀಯುತ ಚಂದ್ರ ಆಚಾರ್ ಕೋಟೇಶ್ವರ ಹಾಗೂ ಕುಟುಂಬ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845061921 9845061921 8105123840 8105123840.